ಇನ್ನು ಬೆಂಗಳೂರಿನ ಅವೆನ್ಯೂ ರಸ್ತೆಯ 2 ಜ್ಯುವೆಲರಿ ಶಾಪ್ನಲ್ಲಿ ಕಳ್ಳತನಕ್ಕೆ ಯತ್ನವನ್ನ ಮಾಡಲಾಗಿದೆ. ಸಂಕೇಶ್ವರ ಜ್ಯುವೆಲರ್ಸ್ ಹಾಗೆ ಧರ್ಮೇಶ್ ಜ್ಯುವೆಲರ್ಸ್ನಲ್ಲಿ ಈ ರೀತಿ ಕಳ್ಳತನದ ಯತ್ನ ನಡೆದಿರೋದು. ತಡರಾತ್ರಿ 2 ರಿಂದ 3 ಗಂಟೆಯ ಸುಮಾರಿಗೆ ಕಳ್ಳತನಕ್ಕೆ ಯತ್ನವನ್ನ ಮಾಡಲಾಗಿದೆ. ಮಾಸ್ಕ್ ಧರಿಸಿ ಸುಮಾರು 6-7 ಜನ ದುಷ್ಕರ್ಮಿಗಳು ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ಟರು. ಈ ರೀತಿ ಕಳ್ಳತನ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಕಳ್ಳತನದ ದೃಶ್ಯಗಳು ಸೆರೆ ಆಗಬಾರದು, ತಮ್ಮ ಗುರುತುಗಳು ಸಿಗಬಾರದು ಅಂತಾನೂ ಖದೀಮರು ಪ್ಲಾನ್ ಮಾಡಿದ್ರು. ಅಕ್ಕಪಕ್ಕ ಇರುವಂತಹ ಉಳಿದ ಶಾಪ್ಗಳೇನಿರ್ತಾವೆ ಅವುಗಳ ಸಿಸಿಟಿವಿ ಕೇಬಲ್ ಅನ್ನ ಕಟ್ ಮಾಡಿದ್ದಾರೆ. ಬೀಗ ಹೊಡೆದಂತಹ ಶಬ್ದ ಕೇಳಿ ಪೊಲೀಸರಿಗೆ ವಾಚ್ಮನ್ ಕರೆಯನ್ನ ಮಾಡಿದ್ದ. ಪೊಲೀಸರ ಸೈರನ್ ಸದ್ದು ಕೇಳ್ತಾ ಇದ್ದ ಹಾಗೆ ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಆದರೂ ಕೂಡ ಅಕ್ಕಪಕ್ಕದಲ್ಲಿರುವಂತಹ ಅಂಗಡಿಗಳ ಕೆಲ ಸಿಸಿಟಿವಿಗಳಲ್ಲಿ ಈ ಕಳ್ಳರ ಕರಾಮತ್ತು ಸರಿಯಾಗ್ಬಿಟ್ಟಿದೆ. ಕಳ್ಳರ ಕಳ್ಳತನದ ವಿಫಲ ಯತ್ನ ಸರಿಯಾಗ್ಬಿಟ್ಟಿದೆ. ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಸಿಸಿಟಿವಿ ಫುಟೇಜ್ ನ ನೀವು ನೋಡ್ತಾ ಇದ್ದೀರಿ. ಅವೆನ್ಯೂ ರಸ್ತೆಯ 2 ಜ್ಯುವೆಲರಿ ಶಾಪ್ಗಳಲ್ಲಿ ಈ ರೀತಿ ವಿಫಲ ಕಳ್ಳತನ ಪ್ರಯತ್ನ ನಡೆದಿರೋದು. ತಡರಾತ್ರಿ 2 ರಿಂದ 3 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಎಲ್ಲರೂ ಕೂಡ ಗಣೇಶ ವಿಸರ್ಜನೆಯ ಸಂಭ್ರಮದಲ್ಲಿ ಮುಳುಗಿದ್ದಂತಹ ಸಂದರ್ಭದಲ್ಲಿ ಗಣೇಶನನ್ನ ವಿಸರ್ಜನೆ ಮಾಡಿ ಹಲವರು ಮನೆಗೆ ಸೇರ್ಕೊಂಡಿದ್ರು. ಅಂಗಡಿ ಬಾಗಿಲುಗಳು ಬಂದಾಗಿತ್ತು. ಮಧ್ಯರಾತ್ರಿ ತಮ್ಮ ಕೈ ಚಳಕವನ್ನ ತೋರ್ಸೋಕೆ ಅಂತ ಹೇಳಿ ಕಳ್ಳರ ಗುಂಪು ಸುಮಾರು 6-7 ಜನ ಇದ್ರು ಅನ್ನುವಂತಹ ಮಾಹಿತಿ ಇದೆ. 6-7 ಜನರ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ನೇರವಾಗಿ ಸಂಕೇಶ್ವರ ಜ್ಯುವೆಲರ್ಸ್ ಹಾಗೆ ಧರ್ಮೇಶ್ ಜ್ಯುವೆಲರ್ಸ್ ಈ 2 ಜ್ಯುವೆಲರಿಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾ ಹೋಗ್ತಾರೆ. ಅಂಕಿತಾ, 2 ಜ್ಯುವೆಲರಿಗಳನ್ನ ದೋಚುವಂತಹ ಪ್ರಯತ್ನ, ಅದೃಷ್ಟವಶಾತ್ ಅವ್ರ ಕೈನಿಂದ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಆಲ್ರೆಡಿ ಫೀಲ್ಡ್ ಇಳಿದಿದ್ದಾರಾ? ಈ ರೀತಿ ಕಳ್ಳತನ ಮಾಡೋಕ್ ಬಂದವರು ಯಾರು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಹೇಗೆ ವಿದ್ಯಾ, ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿರುವಂತಹ 2 ಜ್ಯುವೆಲರಿಗೆ ಕಳ್ಳರು ಕಳ್ಳತನಕ್ಕೆ ಅಂತ ಹೇಳಿ ನುಗ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸೆಕ್ಯೂರಿಟಿ ಗಾರ್ಡ್ ಶಬ್ದವನ್ನ ಕೇಳಿದಂತಹ ವೇಳೆ ತಕ್ಷಣ ಪೊಲೀಸರಿಗೆ ಒಂದು ವಿಷಯವನ್ನ ಮುಟ್ಟಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾರೆ. ಯಾವಾಗ ಪೊಲೀಸರು ಬರ್ತಾರೋ ಆ ಸಂದರ್ಭದಲ್ಲಿ ಅವರು ಆ ಸ್ಥಳದಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಅಂದ್ರೆ ಅವರು ಯಾವಾಗ ಕಳ್ಳತನಕ್ಕೆ ಅಂತ ಹೇಳಿ ಎಂಟ್ರಿ ಆಗ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಅಕ್ಕಪಕ್ಕ ಇದ್ದಂತಹ ಸಿಸಿಟಿವಿಯ ಕೇಬಲ್ಗಳೇನಿದೆ ಅದನ್ನ ಕಟ್ ಮಾಡ್ತಾರೆ. ಆದ್ರೆ ಅವರು ಕಳ್ಳತನಕ್ಕೆ ಅಂತ ಬಂದು ಅಲ್ಲಿ ಬೀಗ ಮುರಿಯುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಆ ಪ್ರಕರಣದ ಆಧಾರದ ಮೇಲೆ ಪೊಲೀಸರು ಕೂಡ ಆರೋಪಿಗಳ ಪತ್ತೆಗಾಗಿ ಬಲೆಯನ್ನ ಬೀಸಿರುವಂತದ್ದು. ಈಗ ಸಿಸಿಟಿವಿಯಲ್ಲಿ ಏನ್ ಆರೋಪಿಗಳ ಚಲನವಲನ ರೆಕಾರ್ಡ್ ಆಗಿದೆ ಅದನ್ನ ಆಧರಿಸಿ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿ ಏನು ಇವರು ಡೈರೆಕ್ಟ್ ಆಗಿ ಬಂದು ಕಳ್ಳತನಕ್ಕೆ ಯತ್ನವನ್ನ ಮಾಡಿದ್ರೆ ಅಥವಾ ಈ ಹಿಂದೆ ಆ ಒಂದು ಜಾಗಕ್ಕೆ ಬಂದು ಜ್ಯುವೆಲರಿ ಶಾಪ್ ಇರುವಂತಹ ಜಾಗಕ್ಕೆ ಬಂದು ಅದನ್ನ ವಾಚ್ ಮಾಡಿಕೊಂಡು ಅಲ್ಲಿ ಯಾರ್ಯಾರು ಇರ್ತಾರೆ ಅನ್ನೋದನ್ನ ನೋಡ್ಕೊಂಡು ಈ ರೀತಿಯಾಗಿ ಮಾಡಿದ್ರ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಅಂದ್ರೆ ಏನ್ ಕಳ್ಳತನಕ್ಕೆ ಬಂದಿದ್ರಲ್ಲ ಈ ಕಳ್ಳತನ ವಿಫಲ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಅಲ್ಲಿದ್ದಂತಹ ಎಲ್ಲಾ ಸಿಸಿಟಿವಿಯನ್ನ ಪರಿಶೀಲಿಸುವಂತಹ ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಅವೆನ್ಯೂ ರಸ್ತೆಯಲ್ಲಿರುವಂತಹ ಸಂಕೇಶ್ವರ್ ಜ್ಯುವೆಲರಿ, ಅದರ ಪಕ್ಕದಲ್ಲೇ ಇನ್ನೊಂದು ಜ್ಯುವೆಲರಿ ಅಂದ್ರೆ ಧರ್ಮೇಶ್ ಜ್ಯುವೆಲರಿ ಏನಿದೆ, ಈ 2 ಜ್ಯುವೆಲರಿಗೂ ಕೂಡ ಕಳ್ಳರು ಕಳ್ಳತನಕ್ಕೆ ಯತ್ನವನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಅವರ ಕೆಲಸ ಕೂಡ ಫೇಲ್ಯೂರ್ ಆಗಿದೆ. ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಅಂಕಿತಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಅವೆನ್ಯೂ ರಸ್ತೆಯ 2 ಜ್ಯುವೆಲರಿಗಳಲ್ಲಿ ನಿನ್ನೆ ನಡೆದಂತಹ ಕಳ್ಳತನದ ವಿಫಲ ಯತ್ನದ ಸಿಸಿಟಿವಿ ಫುಟೇಜ್ ಇದು. ಅಕ್ಕಪಕ್ಕದ ಅಂಗಡಿಗಳ ಸಿಸಿಟಿವಿಗಳ ಕೇಬಲ್ಗಳನ್ನ ಕಟ್ ಮಾಡಿದ್ದಾರೆ ಖದೀಮರು ಕಳ್ಳತನಕ್ಕೆ ಕೈ ಹಾಕೋದಕ್ಕೂ ಮೊದಲು. ಆದ್ರೂ ಕೆಲ ಸಿಸಿಟಿವಿಗಳಲ್ಲಿ ಕಳ್ಳರ ಚಲನವಲನ ಬಹಳ ನೀಟಾಗಿ ಸರಿಯಾಗ್ಬಿಟ್ಟಿದೆ.
6-7 ಜನರ ಗುಂಪು 2 ಜ್ಯುವೆಲರಿ ಶಾಪ್ಗಳಲ್ಲಿ ಕಳ್ತನ ಮಾಡೋಕೆ ಅಂತ ಹೇಳಿ ಮುಂದಾಗ್ತಾರೆ. ಬಾಗಿಲನ್ನ ಮುರಿಯೋದಕ್ಕೆ ಅಂತ ಹೇಳಿ ಮುಂದಾಗ್ತಾರೆ. ಹಾಗೆ ಬಾಗಿಲನ್ನ ಮುರಿಯೋದಕ್ಕೆ ಅಂತ ಹೇಳಿ ಮುಂದಾದಂತಹ ಸಂದರ್ಭದಲ್ಲಿ ಇದು ವಾಚ್ಮನ್ಗೆ ಗೊತ್ತಾಗೋಗ್ಬಿಡುತ್ತೆ. ಹಾಗಾಗಿ ವಾಚ್ಮನ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾನೆ. ತಕ್ಷಣ ಪೊಲೀಸರ ಎಂಟ್ರಿ ಆ ಪ್ರದೇಶಕ್ಕಾಗುತ್ತೆ. ಪೊಲೀಸರ ಸೈರನ್ ಶಬ್ದ ಕೇಳ್ತಾ ಇದ್ದ ಹಾಗೆ ಕಳ್ತನ ಮಾಡೋಕೆ ಅಂತ ಬಂದಿದ್ದಂಥವರು ಆ ಜಾಗದಿಂದ ಎಸ್ಕೇಪ್ ಆಗಿದ್ದಾರೆ. ಪುಲೋವರ್ಗಳನ್ನ ಹಾಕೊಂಡಿರ್ತಾರೆ, ಮಾಸ್ಕ್ಗಳನ್ನ ಹಾಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ತಮ್ಮ ಗುರುತು ಪತ್ತೆಯಾಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ. ಆದ್ರೆ 2 ಜ್ಯುವೆಲರಿಗಳನ್ನ ದೋಚ್ಕೊಂಡು ಹೋಗ್ಬೇಕು ಅಂತ ಹೇಳಿ ಮಾಡಿದ್ದಂತಹ ಪ್ಲಾನ್ ಪೊಲೀಸರ ಪ್ರಯತ್ನ ಹಾಗೆ ಆ ವಾಚ್ಮನ್ನ ಸಮಯ ಪ್ರಜ್ಞೆಯಿಂದಾಗಿ ವಿಫಲವಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.